ಎಸ್ ಇನ್ನು ಡಿಕೆಶಿಗೆ ಅವರ ಮಾತೆ ತಿರುಗುಬಾಣ ಆಯ್ತಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಎದುರಾಗಿದೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ನೀಡದೆ ಮಲ್ಲಿಕಾರ್ಜುನ ಖರ್ಗೆ ಅವರು ವಾಪಸ್ ಹೋಗಿದ್ದಾರೆ. ನನಗಲ್ಲ ಆಕೆಲ್ಲ ಎಸ್ ಇವತ್ತು ರಾಜ್ಯಸಭೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳು ಕೇಳಿರತಕ್ಕಂಥ ಪ್ರಶ್ನೆಗೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ಮುಂದಾದ್ರು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನೂ ಮಾತನಾಡದೆ ಅಲ್ಲಿಂದ ಹೊರಟಿರತಕ್ಕಂಥ ಒಂದು ದೃಶ್ಯವನ್ನ ನೀವು ಗಮನಿಸಿದ್ರಿ. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನ ನಗರಾಭಿವೃದ್ಧಿ ಖಾತೆಯ ನಿರೀಕ್ಷೆಯಲ್ಲಿದ್ದರು. ಬಿಬಿಎಂಪಿ, ಬಿಡಿಎ ಸೇರಿದಂತೆ ಅಂದ್ರೆ ಜಿಬಿಎ ಹಾಗೂ ಬಿಡಿಎ ಸೇರಿದಂತೆ ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟ ಪ್ರಮುಖ ಅಧಿಕಾರಿಗಳು ಈ ಖಾತೆಯ ವ್ಯಾಪ್ತಿಗೆ ಬರುತ್ತೆ. ಆದರೆ ಸಂಪುಟ ವಿಸ್ತರಣೆಯ ಬಳಿಕ ಈ ಖಾತೆಯನ್ನ ಕೃಷ್ಣ ಬೈರೇಗೌಡ ಅವರಿಗೆ ನೀಡಲಾಗಿದ್ದು ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ಸಿಕ್ಕಿದೆ. ಎಸ್ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ ನೋಡಿ. ಚುನಾವಣೆ ಬಹುಶಃ 18ನೇ ತಾರೀಕು ತುಂಬ ಎಲ್ಲ ಒಕ್ಕಟ್ಟಾಗಿ ಮುಂದಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲ್ಲಿಸ್ತಾರೆ ಅಂತ ಹೇಳಿ ನನ್ನ ವಿಶ್ವಾಸ ಇದೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಕೂಡ ಬೇಕು. ನಿಮ್ಮೆಲ್ಲರಿಗೆ ಧನ್ಯವಾದ. 18ನೇ ತಾರೀಕು ಚುನಾವಣೆ ಬಹುಶಃ 18ನೇ ತಾರೀಕು ತುಂಬ ಎಲ್ಲ ಒಕ್ಕಟ್ಟಾಗಿ ಮುಂದಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲ್ಲಿಸ್ತಾರೆ ಅಂತ ಹೇಳಿ ನನ್ನ ವಿಶ್ವಾಸ ಇದೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಕೂಡ ಬೇಕು. ನಿಮ್ಮೆಲ್ಲರಿಗೆ ಧನ್ಯವಾದ. ಎಸ್ ಇವತ್ತು 1:30ಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಮಪತ್ರ ಸಲ್ಲಿಕೆ ಮಾಡಿದರು. ನಾಮಪತ್ರ ಸಲ್ಲಿಕೆ ಆದ ನಂತರ ಮಾಧ್ಯಮಗಳೊಂದಿಗೆ ಮುಂದೆ ನಡೆಯುವಂಥ ಚುನಾವಣೆಯ ಬಗ್ಗೆ ಮಾತನಾಡಿದರು. ಮಾತನಾಡತಕ್ಕಂಥ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದವರು ಪ್ರಶ್ನೆ ಕೇಳಿದರು. ಸರ್, ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಏನ್ ಹೇಳ್ತೀರಿ ಅಂತ ಅದನ್ನ ಕೇಳಿಸ್ಕೊಂಡ್ರು. ಆದ್ರೆ ಉತ್ತರ ಮಾತ್ರ ಸಿಗ್ಲಿಲ್ಲ. ಅಲ್ಲಿಂದ ತಕ್ಷಣ ಹೊರಟೋಗ್ತಾರೆ. ಅದನ್ನ ನೀವು ಗಮನಿಸಬಹುದು. ಇನ್ನು ರಾಜೀನಾಮೆ ಬಳಿಕ ರಾಮಲಿಂಗಾರೆಡ್ಡಿ ಅವರು ತಮಿಳುನಾಡಿನತ್ತ ಪ್ರಯಾಣ ಮಾಡ್ತಾ ಇದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ರಾಮಲಿಂಗಾರೆಡ್ಡಿ ಅವರು ತಮಿಳುನಾಡತ್ತ ಹೋಗ್ತಾ ಇದ್ದಾರೆ. ಒಂದಿಷ್ಟು ಜನ ಮನವೊಲಿಸ್ತಾ ಇದ್ದಾರೆ, ಕರೆ ಮಾಡ್ತಿದ್ದಾರೆ. ಏನೇ ಮಾಡಿದ್ರು ಕೂಡ ಉತ್ತರ ಕೊಡೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ರೆಡಿ ಇಲ್ಲ. ಮನವೊಲಿಕೆಗೆ ಎಲ್ಲರೂ ಕೂಡ ಯತ್ನ ಮಾಡ್ತಾರೆ, ಪ್ರಯತ್ನಿಸ್ತಾರೆ ಅನ್ನುವಂತ ವಿಚಾರ ಇಟ್ಕೊಂಡು ಈಗ ರಾಮಲಿಂಗಾರೆಡ್ಡಿ ಅವರು ತಮ್ಮ ಖಾಸಗಿ ಕಾರಲ್ಲಿ ತಮಿಳುನಾಡಿಗೆ ಹೋಗ್ತಾ ಇದ್ದಾರೆ. ಎಸ್, ಅದರ ಒಂದು ವಿಜುವಲ್ಸ್ ವಿಸ್ತಾರ ನ್ಯೂಸ್ಗೆ ಸಿಕ್ಕಿದೆ, ನೀವು ಗಮನಿಸ್ತಾ ಇದ್ದೀರಿ. ರಾಮಲಿಂಗಾರೆಡ್ಡಿ ಅವರು ಖಾಸಗಿ ಕಾರಲ್ಲಿ ತಮಿಳುನಾಡಿನತ್ತ ಹೊರಟಿದ್ದಾರೆ. ಈಗ ಒಂದಿಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು. ಬೆಳಿಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಆ ಸುದ್ದಿಗೋಷ್ಠಿ ನಡೆಸತಕ್ಕಂತ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನು ನೂತನ ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಅವರ ಬೆಂಬಲಿಗರೋ ಆಪ್ತರೋ ಯಾರೋ ಹೋಗಿದ್ದಾರೆ ಸುದ್ದಿಗೋಷ್ಠಿ ನಡೆಸತಕ್ಕಂಥ ಒಂದು ಜಾಗಕ್ಕೆ. ಅವರಿನ್ನೂ ಮಾಧ್ಯಮದ ಮುಂದೆ ಮಾತನಾಡಬೇಕು. ಅದಕ್ಕಿಂತ ಮುಂಚೆ BK ಹರಿಪ್ರಸಾದ್ ಅವರು ಮಾತನಾಡಬೇಕಂತೆ ನಿಮ್ಮೊಂದಿಗೆ.
ಸ್ವಲ್ಪ ಮಾತನಾಡಿ ಅಂತ ಹೇಳಿದ್ರೆ ಅಲ್ಲಿ ಕಿಡಿಕಾರಿದ್ರು. ಯಾರ ಜೊತೆನೂ ನಾನು ಮಾತಾಡಲ್ಲ, ಇಲ್ಲಿಂದ ಮೊದಲು ಹೋಗು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾತನಾಡಿದ್ರು. ಅದಾದ ನಂತರ ಈಗ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು, ಆತ್ಮಸಾಕ್ಷಿ ಒಪ್ತಾ ಇಲ್ಲ ಆ ಒಂದು ಹುದ್ದೆಯನ್ನ ತಗೊಳ್ಳೋದಿಕ್ಕೆ, ಆ ಒಂದು ಖಾತೆಯನ್ನ ಪಡ್ಕೊಳ್ಳೋದಿಕ್ಕೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿ ಮುಗಿಸಿ ಈಗ ತಮಿಳುನಾಡತ್ತ ಹೋಗ್ತಾ ಇರ್ತಾರೆ.